ನಮಸ್ಕಾರ ರೀ. ಇವತ್ತು ಅಮಾವಾಸ್ಯೆ ಅಲ್ಲ, ದೋಸೆಗೆ ಹಾಕಿದ್ವಿ. ಏನು ಚಂದ ಫರ್ಮೆಂಟೇಷನ್ ಆಗೈತೆ ನೋಡ್ರಿ. ಅಳತೆ ಅಂತೂ ಗೊತ್ತಿರ್ತೈತಿ, ಹೇಳಿರ್ತಾನೆ. ಇನ್ನೊಮ್ಮೆ ಹೇಳ್ತಾನೆ ನಾನು. ನಾಲ್ಕು ಅಕ್ಕಿಗೆ ಒಂದು ಉದ್ದಿನಬೇಳೆ, ಕಾಲು ಭಾಗ ಕಡಲೆಬೇಳೆ, ಕಾಲು ಭಾಗ ತೊಗರಿಬೇಳೆ, ಅರ್ಧ ಸ್ಪೂನ್ ಮೆಂತ್ಯಕಾಳು ಹಾಕಿ, ಒಂದು ಮುಷ್ಟಿ ಅವಲಕ್ಕಿ ನೆನೆಸಿ, ಬೆಳಗ್ಗೆ ನೆನೆಸಿ ಸಾಯಂಕಾಲ ರುಬ್ಬಿಟ್ಟಿದ್ದಂಥ ಹಿಟ್ಟಿದು ರಾತ್ರಿ ರುಬ್ಬಿದ್ದು ಬೆಳಗ್ಗೆ ತೋರ್ಸಕತ್ತಾನೆ. ಏನು ಚಂದ ಫರ್ಮೆಂಟೇಷನ್ ಆಗೈತೆ ನೋಡ್ರಿ. ಸೂಪರಾಗಿ ಬಂದೈತಿ. ಈ ಥರ ಬರಬೇಕು ಅಂದ್ರೆ ಪರ್ಫೆಕ್ಟಾಗಿ ಬರ್ತಾವೆ ಮಾಡೋಂಥ ರೆಸಿಪಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚಿಟಿಕೆ ಸೋಡಾ ಹಾಕಿ, 1 ಸ್ಪೂನ್ ಸಕ್ಕರೆ ಹಾಕಿ ಇದನ್ನು ಚೆಂದಾಗಿ ಕಲಿಸಿಡೋಣ. ಉಪ್ಪು ಹಾಕಿದ್ದೆ, ಇದು ಸೋಡಾ ಹಾಕತ್ತೀನಿ, ಸಕ್ಕರೆ ಹಾಕಬೇಕು ಕಲರಿಗೋಸ್ಕರ. ಇನ್ನು ಚೆಂದ ಕಲಿಸಿ ಬಾಯಿ ಮುಚ್ಚಿಡೋಣ. ನಾನಿಲ್ಲಿ ದೋಸೆ ಮಸಾಲೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡೋದನ್ನು ತೋರ್ಸಕತ್ತೀನಿ. ಮೇನ್ ರೆಸಿಪಿ ಆಲೂಗಡ್ಡೆ ಪಲ್ಯ ನಂದು ಇವತ್ತು ಇಲ್ಲಿ. ಅದಕ್ಕೋಸ್ಕರ ಅದ್ರ ಜೊತೆಗೆ ದೋಸೆನೂ ತೋರ್ಸಕತ್ತೀನಿ. ಇಷ್ಟು ಕಲಸಿದ್ನ ಸೈಡಿಗೆ ಇಟ್ಬಿಡೋಣ. ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಬರ್ರಿ. ಟೇಸ್ಟಿ ಆದಂಥ ಆಲೂ ಪಲ್ಯ. ನಮ್ಮ ಮನೆಯೊಳಗೆ ಮಸಾಲೆ ದೋಸೆಗೆ ಈ ಥರ ಪಲ್ಯ ಮಾಡ್ತೀವಿ, ಎಲ್ಲರೂ ಇಷ್ಟಪಡ್ತಾರೆ. ಅದನ್ನು ನಿಮಗೆ ತೋರ್ಸಕತ್ತೀನಿ. ಒಂದು ಸಲ ಮಸಾಲೆ ದೋಸೆ ಜೊತೆಗೆ ಈ ಥರ ಮಾಡ್ಕೊರಿ ಪಲ್ಯ, ಸೂಪರಾಗಿರ್ತೈತಿ. ಒಂದು ಕಡಾಯಿ ಇಟ್ಟೇನಿ, ಆಲೂಗಡ್ಡೆ ಕುದಿಸಿ ರೆಡಿ ಇಟ್ಕೊಂಡೇನಿ, ಎಲ್ಲ ಅದಕ್ಕೆ ಹೆಚ್ಚಿ ರೆಡಿ ಇಟ್ಕೊಂಡೇನಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕೋನು, 4 ಕಾಳು ಉದ್ದಿನಬೇಳೆ ಹಾಕೋನು, 4 ಕಾಳು ಕಡಲೆಬೇಳೆ ಹಾಕೋನು, 1 ಟೇಬಲ್ ಸ್ಪೂನ್ ಶೇಂಗಾ ಕಾಳು ಹಾಕೋರು. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಕಾಳು ಇವೆಲ್ಲ ಸಣ್ಣ ಉರಿಯೊಳಗೆ ಫ್ರೈ ಮಾಡ್ಕೊಳೋಣ. ಸಾಸಿವೆ ಅದ್ರ ಜೊತೆಗೆ ಚಟಪಟ ಅಂತವು. ಈ ಕಾಳುಗಳು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳೋಣ. ಪಲ್ಯ ಜೊತೆಗೆ ಇಲ್ಲೊಂದು ಬಂದ್ರೆ ಮಸಾಲೆ ದೋಸೆ ಜೊತೆಗೆ ಭಾಳ ಟೇಸ್ಟ್ ಕೊಡ್ತಾವೆ ಇವು. ರೆಡಿಯಾಗ್ಯಾವ ನೋಡ್ರಿ. ಇಲ್ಲಿ ಹಸಿ ಮೆಣಸಿನ್ಕಾಯಿ 1-2 ಕಡ್ಡಿ ಕರಿಬೇವು ಹಾಕಿನಿ. ಹಸಿ ಸ್ಮೆಲ್ ಹೋಗಿಂದ ಈರುಳ್ಳಿ ಹಾಕೋಣ. ದೊಡ್ಡ 2 ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡೀನಿ. ಆಲೂ ಪಲ್ಯಕ್ಕೆ ಇದೇ ಥರ ಹಾಕೋದು. ಈರುಳ್ಳಿನ ಚೆಂದಾಗಿ ಇವು ಹಸಿ ಸ್ಮೆಲ್ ಹೋಗಿ ಬೇಯಬೇಕು, ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ನಾನಿಲ್ಲಿ ಮೇನ್ ನಂದು ಆಲೂ ಪಲ್ಯದ ರೆಸಿಪಿ ಆಗಿರೋದ್ರಿಂದ ದೋಸೆದ್ದು ನಾನು ಪ್ರಮಾಣ ಹೇಳೇನಿ, ಬಾಯಿಲೆ ತೋರಿಸಿಲ್ಲ. ಅರಿಶಿಣ ಪುಡಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ರೆಡಿಯಾಗೈತೆ ನೋಡ್ರಿ. ಸಿಪ್ಪಿ ತೆಗೆದು ಒಡೆದು ಇದನ್ನು ಆಲೂಗಡ್ಡೆ ಇಲ್ಲಿ ಹಾಕಿ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ತೀನಿ. ಹೋಳು ದೊಡ್ಡ ಅನಿಸಿದ್ವು. ದೊಡ್ಡ ಹೋಳಿದ್ರೆ ಚೆಂದ ಅನ್ಸಂಗಿಲ್ಲ. ಅದಕ್ಕೆ ಸ್ಪೂನ್ಲೆ ಚಿಕ್ಕದು ಮಾಡಿ ಎಲ್ಲ ಪಲ್ಯ ಜೊತೆಗೆ ಮಿಕ್ಸ್ ಮಾಡಿಂದ ಗ್ಯಾಸ್ ಆಫ್ ಮಾಡಿ ಲಿಂಬೆ ಹಣ್ಣಿನ ರಸ ಹಾಕಬೇಕು. ನಾ ಇಲ್ಲೇ ಟೊಮೆಟೊನ ಯೂಸ್ ಮಾಡಿಲ್ಲ, ಲಿಂಬೆ ರಸ ಹಾಕತ್ತೀನಿ. ಈ ಥರ ಮಾಡಿ ನೋಡ್ರಿ, ಭಾಳ ರುಚಿ ಆಗ್ತದೆ ಪಲ್ಯ. ಇದಕ್ಕೆ ತಟಕ್ಕೆ ಸಕ್ಕರೆ ಹಾಕೋಣ. ನೆನಪಿರಲಿ, ಗ್ಯಾಸ್ ಆಫ್ ಮಾಡಿ ಪಲ್ಯ ಎಲ್ಲ ಪೂರ್ತಿ ರೆಡಿ ಆದ ನಂತರ ಲಿಂಬೆ ರಸ ಹಾಕಬೇಕು, ಸಕ್ಕರೆ ಹಾಕಬೇಕು. ಇದನ್ನು ಚೆಂದ ಮಿಕ್ಸ್ ಮಾಡಿ ಸೈಡಿಗಿಟ್ಟು ದೋಸೆ ಹಾಕಿ ನಿಮಗೆ ತೋರಿಸ್ತೀನಿ. ಇನ್ನೊಂದು ಸಲ ಹೇಳ್ತೇನೆ, ಇನ್ನೊಂದು ಮೇನಿಲ್ಲ, ದೋಸೆ ಮಸಾಲೆ ದೋಸೆ ಜೊತೆಗೆ ಆಲೂ ಪಲ್ಯನ ತೋರಿಸ್ಬೇಕು ನಿಮಗೆ. ಅದಕ್ಕೋಸ್ಕರ ಅಕ್ಕಿ ಪ್ರಮಾಣ ಹೇಳಿಲ್ಲ ದೋಸೆದ್ದು. ಇನ್ನೊಂದು ಬಾಯಿಲೆ ಹೇಳ್ತೇನೆ ನೋಡ್ರಿ. 4 ಅಕ್ಕಿ, ಯಾವುದರ ಲೋಟ ತೊಗೊರಿ, ಬಾಲ್ ತೊಗೊರಿ, ಫೈನಲಾಗಿ ಕೊತ್ತಂಬರಿ ಹಾಕಿಬಿಡೋಣ ಇದಕ್ಕೆ. 4 ಅಕ್ಕಿ, 1 ಉದ್ದಿನಬೇಳೆ, ಕಾಲು ಭಾಗ ತೊಗರಿಬೇಳೆ, ಕಾಲು ಭಾಗ ಕಡಲೆಬೇಳೆ, ಅರ್ಧ ಸ್ಪೂನ್ ಮೆಂತ್ಯಕಾಳು ಹಾಕಿ, 1 ಮುಷ್ಟಿ ಅವಲಕ್ಕಿ ನೆನೆಸಿ ರಾತ್ರಿ ರುಬ್ಬಬೇಕು. ಬೆಳಗ್ಗೆ ನೆನೆ ಹಾಕಿ ರಾತ್ರಿ ರುಬ್ಬಿ ಬೆಳಗ್ಗೆ ಫರ್ಮೆಂಟೇಷನ್ ಆದಂಥ ಹಿಟ್ಟನ್ನು ನಿಮಗೆ ತೋರಿಸ್ತೇನೆ. ಏನು ಸೂಪರಾಗಿ ಬಂದೈತೆ ನೋಡ್ರಿ. ಇವಾಗ ದೋಸೆ ಮಾಡೋಣ ಬರ್ರಿ. ಹಂಚಕ್ಕಾದೈತಿ, ಎಣ್ಣೆ ಹಚ್ಚಿ ಒಂದು ಸಲ ಒರೆಸ್ಬೇಕು, ನೀರು ಹಾಕಿ ಮತ್ತೊಂದು ಸಲ ಒರೆಸಿ ಅದನ್ನು ಸಣ್ಣ ಉರಿ ಇಟ್ಟು ಹಿಟ್ಟು ಹಾಕಬೇಕು. ದೋಸೆ ತೀಡಿಂದ ಮೀಡಿಯಮ್ ಉರಿ ಇಡಬೇಕು. ದೋಸೆ ಮಾಡುವಾಗ ಯಾವಾಗಲೂ ಹಂಚು ಕಾದಿರಬೇಕು. ನೀರು ಹಾಕಿ ಈ ಥರ ಒರೆಸಿಂದ ಸಣ್ಣ ಉರಿಯೊಳಗೆ ದೋಸೆ ತೀಡಬೇಕು.
ಆನಂತರ ಮೀಡಿಯಮ್ ಉರಿ ಇಟ್ಟು ಚಂದ ಬೇಯಿಸ್ಕೋಬೇಕು. ಇಲ್ಲಿ ಮೇಲೆ ನಾನು ಎಣ್ಣೆ ತುಪ್ಪ ಕಲಿಸಿಟ್ಟೇನಿ. ಮಸಾಲೆ ದೋಸೆಗೆ ಯಾವಾಗಲೂ ನೋಡಿರಿ ಎಣ್ಣೆ ತುಪ್ಪ ಅರ್ಧ ಹಾಕಿ ಕಲಿಸಿಡಬೇಕು. ಅದನ್ನು ಹಾಕೇನಿ ಮೇಲೆ. ಆನಂತರ ಬೆಣ್ಣೆ ಇತ್ತು, ಬೆಣ್ಣೆನೂ ಹಾಕಾಕತ್ತೇನೆ. ಸೂಪರ್ ಆದಂಥ ಮಸಾಲೆ ದೋಸೆ ರೆಡಿಯಾಗಿ ಅದ್ರ ಜೋಡಿ ಆಲೂ ಪಲ್ಯ, ಕೊಬ್ಬರಿ ಚಟ್ನಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ದೋಸೆ ಮಾಡೇವಿ, ಅದನ್ನೇ ನಿಮಗೆ ತೋರ್ಸೋಣ ಅಂತ ಹಾಕೇನಿ. ಈ ವಿಧಾನದಾಗ ಪಲ್ಯ ಮಾಡ್ಕೊರಿ ನೀವು, ಭಾಳ ರುಚಿ ಬರ್ತೈತಿ. ನೋಡಿರಿ ದೋಸೆ ಕಲರ್ ನೋಡಿರಿ ಏನು ಸೂಪರಾಗಿ ಬಂದವು. ಇನ್ನೊಂದು ದೋಸೆ ಹಾಕಿ ತೋರಿಸ್ತೇನೆ ನಿಮಗೆ. ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಕಲರ್ ನೋಡಿರಿ ದೋಸೆದು ಏನು ಚಂದ ಬಂದೈತಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ನಮಸ್ತೆ.